ನಿಮ್ಮೊಳಗಿಹನಾರಮ್ಮ. ತನಕ ದೊರೆಯದಣ್ಣ ಮುಕ್ತಿ ಎಂಬ ದಾಸವಾಣಿಯಂತೆ ಸಮಾಜಕ್ಕೆ ಮುಕ್ತಿ ನೀಡುವ ಶಕ್ತಿ ಇರುವುದು ಕೇವಲ ಶಿಕ್ಷಕನಿಗೆ ಮಾತ್ರ. ಅಂತಹ ಅಕ್ಷರ ದೇವನಾಗಿ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ 3.5 ದಶಕಗಳಿಗೂ ಹೆಚ್ಚು ಕಾಲ ಜ್ಞಾನ ದೀವಿಗೆಯನ್ನು ಬೆಳಗಿದ ಅಪರೂಪದ ವ್ಯಕ್ತಿತ್ವ ಶ್ರೀ ಚಂದ್ರಶೇಖರಯ್ಯರವರದ್ದು. ತಮ್ಮ 37 ವರ್ಷ ಹಾಗೂ 3 ತಿಂಗಳುಗಳ ಸುದೀರ್ಘವಾದ ಈ ಸೇವೆಯಲ್ಲಿ ಅವರ ಶಿಕ್ಷಣ ಸೇವೆಯ ಮೂಲಕ ಸಾವಿರಾರು ವಿದ್ಯಾರ್ಥಿಗಳನ್ನು ಡಾಕ್ಟರ್ಗಳಾಗಿ, ಇಂಜಿನಿಯರ್ಗಳಾಗಿ, ವಕೀಲರಾಗಿ, ಶಿಕ್ಷಕರಾಗಿ ಈ ರೀತಿಯಾಗಿ ರೂಪಿಸತಕ್ಕಂಥ ಕೀರ್ತಿ ಅವರಿಗೆ ಸಲ್ಲುತ್ತೆ. ವಿದ್ಯಾರ್ಥಿ ವೃಂದದಿಂದ ಅತ್ಯಂತ ಪ್ರೀತಿಯಿಂದ CS ಎಂದೇ ಕರೆಯಲ್ಪಡುವ ಚಂದ್ರಶೇಖರಯ್ಯನವರು ಸಮಾಜಕ್ಕೆ ನೀಡಿದ ಕೊಡುಗೆ ಅನನ್ಯ. ತುಮಕೂರು ತಾಲೂಕಿನ ಹೆಬ್ಬೂರು ಹೋಬಳಿಯ ಕರ್ಣಕುಪ್ಪೆ ಎಂಬ ಪುಟ್ಟ ಗ್ರಾಮದಲ್ಲಿ 1966 ಜೂನ್ 1ರಂದು ಸಿದ್ಧಲಿಂಗಪ್ಪ ಮತ್ತು ಶ್ರೀಮತಿ ಶಿವಮ್ಮ ದಂಪತಿಗಳ ಸುಪುತ್ರನಾಗಿ ಚಂದ್ರಶೇಖರಯ್ಯನವರು ಅವರು ಜನ್ಮ ತಾಳ್ತಾರೆ. ತಮ್ಮ ಸ್ವಗ್ರಾಮದಲ್ಲಿ 4ನೇ ತರಗತಿವರೆಗೂ ಓದ್ತಾರೆ. ಆ ನಂತರ ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸ ಅವರು ಪಡಿಬೇಕಂತಕ್ಕಂಥ ಒಂದು ಹಂಬಲದಿಂದ ಶ್ರೀ ಸಿದ್ಧಗಂಗಾಧರ ಮಠಕ್ಕೆ ಅವ್ರ ಸಂಪರ್ಕಕ್ಕೆ ಬರ್ತಾರೆ. ನಡೆದಾಡುವ ದೇವರು ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ದಿವ್ಯ ಆಶೀರ್ವಾದದ ನೆರಳಿನಲ್ಲಿ ಬೆಳೆದ ಇವರು ಮಠದಲ್ಲಿಯೇ 5ನೇ ತರಗತಿ TCH ಹಾಗೂ ಕನ್ನಡ ಪಂಡಿತ್ ವ್ಯಾಸಂಗ ಪೂರೈಸ್ತಾರೆ. ಅಂದು ಪೂಜ್ಯ ಸ್ವಾಮೀಜಿಯವರ ಅಂದ್ರೆ ಅವರ ವಿದ್ಯಾಭ್ಯಾಸ ಪೂರ್ಣ ಆದ ತಕ್ಷಣ ಅವ್ರಿಗೆ ಅಪಾಯಿಂಟ್ಮೆಂಟ್ ಆಗುತ್ತೆ. ಅಪಾಯಿಂಟ್ಮೆಂಟ್ ಆದಾಗ ಅವ್ರ ಅಪಾಯಿಂಟ್ಮೆಂಟ್ ಆಗಿ ಶಾಲೆಗೆ ಹೋಗೋದಕ್ಕೂ ಅವ್ರ ದುಡ್ಡಿರಲ್ಲ. ಅಂತ ಟೈಮಲ್ಲಿ ಸ್ವಾಮೀಜಿ ಅವರೇ 22 ರೂಪಾಯಿ ದುಡ್ಡು ಕೊಟ್ಟು ಹೋಗಪ್ಪ ನೀನು ಅಪಾಯಿಂಟ್ಮೆಂಟ್ ಜಾಯ್ನ್ ಆಗಿ ಅಂತ ಹೇಳಿದಂತೆ. ನೋಡಿ ಎಂತ ಆಶೀರ್ವಾದ ಸಿಕ್ಕಿದೆ. ಅಕ್ಷರ ಜ್ಞಾನ ಸಿಕ್ತು, ಮತ್ತೆ ಒಂದು ಮಾರ್ಗದರ್ಶನ ಸಿಕ್ತು. ಅಂತಹ ಸ್ವಾಮೀಜಿಯವರ ಆಶೀರ್ವಾದ ಪಡೆದಿರ್ತಕ್ಕಂಥ ಇವರು ಮಠದ ಶಿಸ್ತು, ಸಂಸ್ಕಾರ, ದಾಸೋಹ ಇಂಥ ಗುಣಗಳನ್ನು ಮೈಗೂಡಿಸಿಕೊಂಡ ಇವರು ತಮ್ಮದೇ ವೃತ್ತಿ ಜೀವನದಲ್ಲಿ ರೂಢಿಸಿಕೊಂಡಿದ್ದಾರೆ. ಇನ್ನು ವೃತ್ತಿ ಜೀವನದ ಬಗ್ಗೆ ನಾವು ಮಾತನಾಡೋದಾದ್ರೆ ಚಂದ್ರಶೇಖರಯ್ಯನವರ ಪ್ರಯಾಣ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಉಳಿಯಾರು ಹೋಬಳಿ ಯಗಚಿಹಳ್ಳಿ ಹಾಗೂ ಗಾಣದಾಳು ಶಾಲೆಗಳಲ್ಲಿ ತಮ್ಮ ಸೇವೆಯನ್ನು ಆರಂಭ ಮಾಡ್ತಾರೆ. ಆ ನಂತರ 2005ರಲ್ಲಿ ಕೆಂಬಳಲು ಪಾಳ್ಯ ಈ ಶಾಲೆಯಲ್ಲಿ ತಮ್ಮ ಕರ್ತವ್ಯವನ್ನು ಮಕ್ಕಳಿಗೆ ಸೇವೆ ಮುಖಾಂತರ ಕೊಡ್ತಾರೆ. ಇನ್ನು 2006ನೇ ಇಸ್ವಿನಲ್ಲಿ ಕುಣಿಗಲ್ ಉರ್ದು ಪ್ರೌಢಶಾಲೆಯಲ್ಲಿ ಕನ್ನಡದ ಶಿಕ್ಷಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಇನ್ನು 2010ನೇ ಇಸ್ವಿನಲ್ಲಿ ಶಿಕ್ಷಣ ಸಂಯೋಜಕರಾಗಿ ಅಂದ್ರೆ ECO ಆಗಿ ತಮ್ಮ ಪದೋನ್ನತಿ ಪಡೆದು ಅಲ್ಲೂ ಸಹ ತಮ್ಮ ಸೇವೆಯನ್ನು ಅವರು ಸಲ್ಲಿಸ್ತಾರೆ. ಅದಾದ ನಂತರ ಗುಬ್ಬಿ ತಾಲೂಕಲ್ಲಿ ನೇರಳೆಕೆರೆ ಅಂತಕ್ಕಂಥ ಒಂದು ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ 5 ವರ್ಷಗಳ ಕಾಲ ಅವರು ಸೇವೆ ಸಲ್ಲಿಸ್ತಾರೆ. ಇನ್ನು ನಮ್ಮ ಶಾಲೆಗೆ 2019ನೇ ಇಸ್ವಿನಲ್ಲಿ ನಮ್ಮೊಂದಿಗೆ ನಾವೊಂದು 5 ಜನ ಬಂದ್ವಿ. ಅದರಲ್ಲಿ ಅವರು ಒಬ್ರು ಸೇರ್ಕೊಂಡಿದ್ರು. 2019 ಅಕ್ಟೋಬರ್ 10 ನಮ್ಮ ಈ ಕ್ಯಾತ್ಸಂದ್ರ ಶಾಲೆಗೆ ಅವರು ಬಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಶುರು ಮಾಡ್ತಾರೆ. ಅದರ ಜೊತೆಗೆ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿಯೂ ಸಹ ಅವರು ಕೆಲಸ ಮಾಡಿದ್ದಾರೆ. ಈ ರೀತಿಯಾಗಿ ಎಲ್ಲ ಶಿಕ್ಷಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿ ಅವರು ಇಲ್ಲಿ ಸೇವೆಯನ್ನು ಮಾಡಿ ಇಂದು ನಿವೃತ್ತಿ ಹೊಂದಿರ್ತಾರೆ. ಒಟ್ಟಾರೆಯಾಗಿ ಯಶಸ್ವಿ ಶಿಕ್ಷಕನ ಬೆನ್ನಿಗೆ ನಿಲ್ಲುವ ಅವರೊಂದು ಕುಟುಂಬ ಇದೆ. ಅವರ ಶ್ರೀಮತಿ ಅವರ ಕನ್ಯಾಕುಮಾರಿ ಅವರು ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಹೆಣ್ಣಿರ್ತನದ ಬಗ್ಗೆ ನಮ್ಮ ಕನ್ಯಾಕುಮಾರಿ ಮೇಡಮ್ ಅವರು ಸಾಕ್ಷಿಯಾಗಿದ್ದಾರೆ. ಹಾಗೂ 2 ಸುಪುತ್ರಿಯರಾಗಿರ್ತಕ್ಕಂತಹ ಮೋನಿಕಾ ಅವರು ನಮ್ಮೊಂದಿಗಿದ್ದಾರೆ, ಭೂಮಿಕಾ ಅವರು ನಮ್ಮೊಂದಿಗಿದ್ದಾರೆ. ಈ ರೀತಿಯಾಗಿ ಚಂದ್ರಶೇಖರ್ ಅವರು ವೃತ್ತಿಯಲ್ಲಿ ಮತ್ತು ಅವರ ಕೌಟುಂಬಿಕವಾಗಿ ಉತ್ತಮವಾದ ಒಂದು ಜೀವನವನ್ನು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಇಂತಹ ಅಪ್ರತಿಮ ಶೈಕ್ಷಣಿಕ ಸಾಧಕರಾಗಿರ್ತಕ್ಕಂತಹ ಶ್ರೀಯುತ CS ಅವರು 2026 ಮೇ 31ರಂದು ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಆದರೆ ಭಾನುವಾರ ಬಂದ್ರಿಂದ ಇವತ್ತೇ ನಾವು ನಿವೃತ್ತಿ ಸಮಾರಂಭ ನಂಬಿಕೊಂಡಿದ್ದೇವೆ. ಇಲಾಖೆಯ ಸೇವೆಗೆ ಅವರು ವಿದಾಯ ಹೇಳಿರ್ಬೋದು, ಆದರೆ ವಿದ್ಯಾರ್ಥಿಗಳ ಹೃದಯದಲ್ಲಿ ಅವರು ಬಿತ್ತಿದ ಜ್ಞಾನ ಬೆಳಕಿನ ದೀಪ ಯಾವತ್ತೂ ಪ್ರಜ್ವಲಿಸ್ತಾ ಇರುತ್ತೆ. ಈ ರೀತಿಯಾಗಿ ನಿವೃತ್ತ ಜೀವನದ ಹೊಸ ದಾರಿಯಲ್ಲಿ ಸಾಗುತ್ತಿರುವ ಶ್ರೀಯುತರಿಗೆ ಭಗವಂತನು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿಯನ್ನು ಕರುಣಿಸಲಿ ಅಂತಕ್ಕಂಥ ನಮ್ಮ ಒಂದು ಭಾವನೆಯೊಂದಿಗೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಮತ್ತು ಇಂದು ಬಂದಿರತಕ್ಕಂಥ ಅವರೆಲ್ಲ ಹಿತೈಷಿಗಳ ಪರವಾಗಿ ಅವರಿಗೆ ನಿವೃತ್ತಿ ಜೀವನದ ಶುಭವನ್ನು ಕೋರ್ತಿದ್ದೇನೆ. ದೇವರು ಅವರಿಗೆ
ಆಯುರ ಆರೋಗ್ಯ ಐಶ್ವರ್ಯ ಬಗ್ಗೆ ಕೊಡ್ಲಿ ಅಂತ ಕೇಳ್ತಿದ್ದೇನೆ. ಕೌಟುಂಬಿಕ ಬದುಕಿನ ಕಿರು ಪರಿಚಯ ನೀಡಿದಂತ ಶ್ರೀಜೀವಿ ಸರ್ ಅವರಿಗೆ ಧನ್ಯವಾದಗಳು.
भवति शतायुः पुरुषस्येन्द्रियः आयुष्येवेन्द्रिये प्रतिष्ठति यो वैतां ब्रह्मणो वेद अमृतेनावृतां परीं तस्मै ब्रह्म च ब्रह्मा च आयुः कीर्तिं प्रजां ददुः दम्पती दीर्घमायो। ಜೀವನದಲ್ಲಿ ಹೆಂಗೆ ಇಲಾಖೆಗೆ ಬರ್ತೀವಿ ಹಂಗೆ ನಿವೃತ್ತಿನೂ ಕೂಡ ಕಡ್ಡಾಯವಾಗಿ ಎಲ್ಲ ನೌಕರರಿಗೂ ಇದು ಅನಿವಾರ್ಯ ಕೂಡ. ಈ ಒಂದು ನಿಟ್ಟಿನಲ್ಲಿ ಚಂದ್ರಶೇಖರ್ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಒಳ್ಳೆ ಟೈಮ್ನಲ್ಲಿ ನಿವೃತ್ತಿ ಹೊಂದ್ತಾ ಇದ್ದಾರೆ. ಇವತ್ತಿನ ಜಂಜಾಟಗಳು ನಮ್ಮ ಮೇಷ್ಟ್ರುಗಳೆಲ್ಲ ಹಿಂಗಂತಾರೆಲ್ಲ ಟೀಚರ್ಸ್ ಹೌದು ಅಂತ. ಇವತ್ತಿನ ಒತ್ತಡ ಇವೆಲ್ಲ ನೋಡಿದ್ರೆ ನಿಜವಾಗ್ಲೂ ಕೂಡ ಈಗ ಇವರು ನಿವೃತ್ತಿ ಆಗ್ತಿರೋದು ನಮಗೂ ಕೂಡ ಸಂತೋಷನೇ. ಒಂದು ಕಡೆ ಇನ್ನೂ ಇರಬೇಕಾಗಿತ್ತು ಇನ್ನೂ ಆಸೆ, ಆದರೆ ಇಲಾಖೆ ಬಿಟ್ಕೊಡಂಗಿಲ್ಲ. 60 ಆದ್ಮೇಲೆ ಎಲ್ಲರೂ ಕೂಡ ನಿವೃತ್ತಿ ಆಗಲಿ. ಮೊದಲು ಚಂದ್ರಶೇಖರ್ನ ನಾನು ನಿಜವಾಗ್ಲೂ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಅಂತ ಅನ್ಕೊಂಡಿರ್ಲಿಲ್ಲ, ಯಾರೋ ಮಠದ ಸ್ಕೂಲ್ ಟೀಚರ್ ಅನ್ಕೊಂಡಿದ್ದೆ. ಸತ್ಯವಾಗ್ಲೂ ಹಂಗೆ ಅನ್ಕೊಂಡಿದ್ದೆ. ಆಮೇಲೆ ಗೌರ್ಮೆಂಟ್ ಸ್ಕೂಲಲ್ಲಿ ಇವರು ನೋಡಿದ ಮೇಲೆ ಗೊತ್ತಾಯ್ತು ಇವರು ಗೌರ್ಮೆಂಟ್ ಸ್ಕೂಲ್ ಟೀಚರ್. ಅದರಿಂದ ಚಂದ್ರಶೇಖರ್ ಮತ್ತೆ ಅವರ ಕುಟುಂಬ ಇವತ್ತಿಗೆ ಹಾಜರಾಗಿದ್ದಾರೆ. ಚಂದ್ರಶೇಖರ್ ವೃತ್ತಿಗೆ ಕನ್ನಡ ಶಿಕ್ಷಕರು, ಒಳ್ಳೆ ಶಿಕ್ಷಕರು, ಅದರಲ್ಲಿ ಎರಡು ಮಾತಿಲ್ಲ, ಉತ್ತಮವಾದಂತಹ ಶಿಕ್ಷಕರು. ಮಕ್ಕಳ ಒಂದು ಕಳೆದ ಸಾಲಿನ ಫಲಿತಾಂಶಗಳನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ಒಳ್ಳೆಯ ಕ್ಲಾಸ್ ರೂಮ್ ಟೀಚರು ಹೌದು, ಜೊತೆಗೆ ಒಳ್ಳೆಯ ನಾಯಕತ್ವ ಗುಣಗಳನ್ನು ಹೊಂದಿರತಕ್ಕಂಥ ಟೀಚರ್ಸು ಕೂಡ ಹೌದು. ಮುಂದಿನ ದಿನಗಳಲ್ಲಿ ಸನ್ಮಾನ್ಯರಿಗೆ ದೇವರು ಆರೋಗ್ಯ, ಆಯುಷ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ. ಅವ್ರ ಮನೆಯಲ್ಲೂ ಕೂಡ ಬಂದಿದ್ದಾರೆ, ಇಬ್ಬರಿಗೂ ಕೂಡ ಒಳ್ಳೇದು ಮಾಡಲಿ, ಅವ್ರ ಕುಟುಂಬದವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತು. ಕಾರಣರಾದಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನಮಸ್ಕರಿಸ್ತಾ, ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಡಯಟ್ನ ಹಿರಿಯ ಉಪನ್ಯಾಸಕರಾದಂಥ ಶ್ರೀಯುತ ಮಹೇಶ್ ಸಾಗರ್ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಮುಂದೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಮತ್ತೆ ನಮಗೆ ಹಿಂದೆ ಉರ್ದು ಸ್ಕೂಲ್ನಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ನಮಗೆ ಮಾರ್ಗದರ್ಶನವನ್ನು ನೀಡಿದಂಥ ಮಾತೃ ಸ್ವರೂಪವಾದಂಥ ಇಂದ್ರಮ್ಮನವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ, ಅವರ ಪತಿಯವರಾದಂತಹ ಮುರಳೀಧರ್ ಸರ್ ಅವರೇ ಹಾಗೂ ಎಲ್ಲ ನಮ್ಮ SDMC ಅಧ್ಯಕ್ಷರೇ, ಆತ್ಮೀಯ ನಮ್ಮ ಶಾಲೆಯ ಶಿಕ್ಷಕ ಬಂಧುಗಳೇ, ನಿರಂತರವಾಗಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ನಾವೆಲ್ಲರೂ ಇವತ್ತು ಈ ಒಂದು ಸ್ಥಾನಮಾನಕ್ಕೆ ಬರೋದಕ್ಕೆ ಕಾರಣರು ಪರಮ ಪೂಜ್ಯರು.
ನಾವೆಲ್ಲರೂ ತಂದೆ ತಾಯಿಗಿಂತಲೂ ನಮ್ಮೆಲ್ಲರಿಗೂ ಪರಮ ಪೂಜ್ಯರು ಉತ್ತಮವಾದಂಥ ಮಾರ್ಗದರ್ಶನವನ್ನು ಹಾಕೊಟ್ರು. ಮತ್ತೆ ನಮಗೆ ಕೆಲಸ ಸಿಕ್ಕಿದಾಗ ಸ್ವಾಮೀಜಿ ಹೋಗಿ ನಾನು ಅಷ್ಟೊತ್ತಿಗೆ ಒಂದ್ಸರಿ ಸಂಸ್ಕೃತ ಕಾಲೇಜಲ್ಲಿ ಇಂಟ್ರೂ ಹೋಗಿದ್ದೆ, ಸಂಸ್ಕೃತ ಪಾಠಶಾಲೆ ಮೇಕ್ಷಿಗೆ. ಅವಾಗ ಸ್ವಾಮೀಜಿ ಇನ್ನ ಚಿಕ್ಕ ವಯಸ್ಸು, ಮುಂದೆ ಕೊಡೋಣ ಅಂದಿದ್ರು. ಸ್ವಾಮೀಜಿಗೆ ಆ ಮೂವ್ಮೆಂಟ್ ಆರ್ಡರ್ ತೋರಿಸಿದಾಗ ಬಸ್ ಚಾರ್ಜ್ ದುಡ್ಡೆ ಬಸ್ ಚಾರ್ಜ್ ದುಡ್ಡಾಯ್ತಾ ಅಂತ ಕೇಳಿ ನಾನು ಸುಮ್ಮನೆ ನಿಂತಿದ್ದೆ. ಮಂಚದ ಮೇಲೆ ಕುಂತಿದ್ರು. ಅವತ್ತು ಯಂತ್ರ ಬರಿತಾ ಇದ್ರು. ತಟ್ಟಿಂದ ಎತ್ಕೊಟ್ರು 22 ರೂಪಾಯಿ ದುಡ್ಡು ಬಂತು. ಹೋಗಿ ದುಡ್ಡು ಕೊಟ್ಟು ಮಾಡಿಕೊಂಡು ನಾನು ಅಲ್ಲಿ ಹೋಗ್ಬೇಕಾದ್ರೆ ಅವತ್ತು 89 5 ರೂಪಾಯಿ ಬಸ್ ಚಾರ್ಜ್ ಅಲ್ಲಿಗೆ. ಹಾಗಾಗಿ ನಮ್ಮ ತಂದೆ ತಾಯಿಗಿಂತಲೂ ಪರಮ ಪೂಜ್ಯರು ನಮ್ಗೆಲ್ರಿಗೂ ಉತ್ತಮವಾದಂಥ ಮಾರ್ಗದರ್ಶನವನ್ನು ಹಾಕೊಟ್ರು. ಆ ಮಾರ್ಗದರ್ಶನಕ್ಕೆ ಕಳಂಕ ಬರದ ರೀತಿಯಲ್ಲಿ ನಾವೆಲ್ಲರೂ ವೃತ್ತಿ ಜೀವನವನ್ನ ಮಾಡೋದು. ಯಾವುದೇ ಸಂದರ್ಭ ಬಂದ್ರೂ ನಾವು ನಮ್ಮ ವೃತ್ತಿಗೆ ಕಳಂಕ ಬಾರದಂತ ರೀತಿಯಲ್ಲಿ ವೃತ್ತಿಯನ್ನ ಮಾಡ್ಕೊಂಡ್ಬಂದು ನಮ್ಮ ತಂದೆ ತಾಯಿಯವರು ಬಡವರು, ಬಡತನದಲ್ಲಿ ನಮ್ಮನ್ನ ತಂದು ಮಟ್ಟಕ್ಕೆ ಸೇರಿಸಿದ್ರು. ಉತ್ತಮವಾದಂತ ಜೀವನಕ್ಕೆ ಮಾರ್ಗದರ್ಶನವನ್ನು ಹಾಕೊಟ್ರು. ನಾವು ನಮ್ಮ ಬದುಕಿನಲ್ಲಿ ಎಂದೂ ಸಹ ಕಳಂಕ ಬರದಲೆ ಆ ಒಂದು ನಿಟ್ಟಿನಲ್ಲಿ ಜೀವನವನ್ನು ಸಾಗಿಸ್ಕೊಂಡು ಬಂದು ವೃತ್ತಿಗೂ ಅಷ್ಟೇ. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ, ಪ್ರೌಢಶಾಲಾ ಶಿಕ್ಷಕನಾಗಿ ಮತ್ತೆ ಇಸಿಒ ಆಗಿ ಕೆಲಸ ನಿರ್ವಹಿಸಿದಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ರೀತಿಯಲ್ಲಿ ನಾವು ಯಾವುದೇ ರೀತಿ ಕಳಂಕ ಬಾರದಂತ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಅದಕ್ಕೆ ನಮ್ಮ ಎಲ್ಲ ಸಹೋದರರು ಸಹ ನಮಗೆ ಸಹಕಾರವನ್ನು ಕೊಟ್ಕೊಂಡು ಬಂದ್ರು. ನಾವೆಲ್ಲರೂ ಸಹ 4 ಜನ ಸಹೋದರರು ಮತ್ತೆ 4 ಜನ ಸಹೋದರಿಯರು. ಹಾಗಾಗಿ ದೊಡ್ಡ ಕುಟುಂಬದಲ್ಲಿ ಜನಿಸಿ ಬಂದು ಎಲ್ಲ ಸಹೋದರರ ಸಹಕಾರದಿಂದ ನಾವೆಲ್ಲರೂ ಚೆನ್ನಾಗಿ ಜೀವನವನ್ನ ಸಾಗಿಸ್ಕೊಂಡು ಬರ್ತಾ ಇದ್ದೀವಿ. ಮತ್ತೆ ಈ ಒಂದು ಶಾಲೆಯಲ್ಲಿ ನಾನು 7 ವರ್ಷಗಳ ಕಾಲ ಶಿಕ್ಷಕನಾಗಿ ಉತ್ತಮವಾದಂತಹ ಮತ್ತೆ ಮುಖ್ಯ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸಿದೆ. ನಮ್ಗೆ ಎಲ್ಲ ಶಿಕ್ಷಕರು ಸಹ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ಕೊಟ್ಕೊಂಡು ಬಂದ್ರು. ಮತ್ತೆ ನಮ್ಮ ಶಾಲೆಯ ಫಲಿತಾಂಶ ಹೆಚ್ಚಿಗೆ ಆಗೋದಕ್ಕೆ ನಮ್ಮ ಎಲ್ಲ ಶಿಕ್ಷಕರು ಸಹ ನಿರಂತರವಾಗಿ ಮುಖ್ಯ ಶಿಕ್ಷಕರು ಏನ್ ಹೇಳ್ಕೊಂಡು ಬಂದ್ರು ಅದನ್ನ ಕರಾರುವಕ್ಕಾಗಿ ಪಾಲಿಸಿಕೊಂಡು ನಮ್ಮ ಪರೀಕ್ಷಾ ಫಲಿತಾಂಶ ಉತ್ತಮ ಆಗೋದಕ್ಕೆ ಮತ್ತೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಸಹ ಗುರುತಿಸುವಂತಹ ರೀತಿಯಲ್ಲಿ ನಾವು ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬಂದು ಮತ್ತೆ ಈಗ ಬರ್ತಾ ಇದ್ದಾರಲ್ಲ ನಮ್ಮ ನೇರ್ಲೆಕೆರೆ ಪ್ರೌಢಶಾಲೆಯಲ್ಲಿ SDMC ಅಧ್ಯಕ್ಷರಾಗಿದ್ರು. ಅವರು ಸಹ ನಮಗೆ ಸಹಕಾರವನ್ನು ಕೊಟ್ಕೊಂಡು ನಮ್ಮ ಎಲ್ಲಾ ಶಾಲೆಗಳು ಸಹ ಉತ್ತಮವಾದಂತಹ ರೀತಿಯಲ್ಲಿ ದರ್ಶನ 5 ನಿಮಿಷ ಕುಂತ್ಕೊಬರ್ರಿ. ಹಾಗಾಗಿ ನಾವೆಲ್ಲರೂ ಸಹ ಯಾವುದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ರು ಸಹ ಉತ್ತಮವಾದಂತ ನಾನು ಎಲ್ಲೆಲ್ಲಿ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿರೋ ಅಲ್ಲಿ ಎಲ್ಲರೂ ಸಹ ನಮ್ಗೆ ಸಂಬಂಧಿಕರಾಗಿ ಇಷ್ಟು ದಿವಸ ಇದ್ರು. ನಾನು ಎಲ್ಲಿ ಯಾವುದೇ ಶಾಲೆಗೆ ಹೋದ್ರು ಸಹ ನಾನು ಇಷ್ಟು ದಿವಸ ಒಂದು ದಿವಸ ಸಹ ಸಮಯಕ್ಕೆ ಸರಿಯಾಗಿ ಹೋಗಿ ನಾನು ನೇರ್ಲೆಕೆರೆ ಇಲ್ಲಿಂದ 60 ಕಿಲೋಮೀಟರ್ 9:30 ಹೋಗಿ ಪ್ರತಿನಿತ್ಯ 1 ಗಂಟೆ ಓದಕ್ಕೆ ಬರ್ತಲೇ ಇರ್ತಕ್ಕಂಥ ಮಕ್ಕಳಿಗೆ ಕ್ಲಾಸ್ ತಗೊಂತಿದ್ದೆ. ಇವತ್ತು ನನ್ನ ಸ್ಟೂಡೆಂಟ್ಸ್ ಡಾಕ್ಟರ್ ಇದ್ದಾರೆ, ವಕೀಲರು ಇದ್ದಾರೆ, ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಇದ್ದಾರೆ, ಮತ್ತೆ ಇಂಜಿನಿಯರ್ಸ್ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಸಹ ಇವತ್ತು ನನ್ನ ಹತ್ರ ಸಂಪರ್ಕದಲ್ಲಿದ್ದಾರೆ. ಅಂತ ಉತ್ತಮ ಶಿಕ್ಷಕ ವೃತ್ತಿಯನ್ನ ಮಾಡೋದಕ್ಕೆ ನನಗೆ ಒಂದು ಸೌಭಾಗ್ಯ ಸಿಕ್ತು. ನಮ್ಮ ಯಾವುದೋ ಜನ್ಮದ ಪುಣ್ಯದ ಒಂದು ಫಲದಿಂದ ನಮಗೆ ಆ ಶಿಕ್ಷಕ ವೃತ್ತಿಯನ್ನ ನಿರ್ವಹಿಸಿಕೊಂಡು ಬಂದು ನನಗೆ ಆ ಟೀಚರ್ ವೃತ್ತಿಯಿಂದ ಇವತ್ತು ಹೋಗ್ತಾ ಇರ್ತಕ್ಕಂಥಕ್ಕೆ ನನಗೆ ದುಃಖ ಆಗ್ತಾ ಇದೆ. ಯಾಕೆ ಅಂತಂದ್ರೆ
ಆ ಒಂದು ವೃತ್ತಿಯನ್ನ ನಾವು ಎಷ್ಟು ಕರಾರುವಕ್ಕಾಗಿ ಮಾಡ್ಕೊಂಡು ಬಂದ್ವು. ಅದಕ್ಕೆ ನಾನು ನಾಳೆಯಿಂದ ಏನ್ ಕೆಲಸ ಮಾಡೋದು, ಈ ತರ ಒಂದು ಇದಾಯ್ತು, ಇದು ಸಹಜ. ಹಾಗಾಗಿ ನಮ್ಗೆಲ್ರಿಗೂ ಬದುಕಲ್ಲಿ ಏನೋ ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳ್ತಾ, ಇವತ್ತು ನಮ್ಮ ಶಾಲೆಯಲ್ಲಿ ಈ ಒಂದು ರೀತಿಯಲ್ಲಿ ನನಗೆ ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲ ಟೀಚರ್ಸ್ ಪಾತ್ರರಾಗಿದ್ದಾರೆ. ನಾನು ಎಲ್ಲ ಟೀಚರ್ಸ್ಗೆ ಕೊನೆಯ ತನಕನೂ ಆಭಾರಿಯಾಗಿರ್ತೀನಿ. ಮತ್ತೆ ಮುಖ್ಯ ಶಿಕ್ಷಕರಿಗಂತೂ ನಾನು ಬಲಗೈ. ಅವರು ಒಂದು ದಿವಸಕ್ಕೆ 2 ಸಲ CS ಅಂತ ಕರೀತಿದ್ರು. ಆ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸ್ಕೊಂಡು ಬಂದೆ. ನಾನು ಈ ಶಾಲೆಗೆ ಕೊನೆ ತನಕನು ಎಂದೇ ಕರ್ತವ್ಯ ಬಂದು ಯಾವುದೇ ಒಂದು ಶಾಲಾ ಕೆಲಸಕ್ಕೆ ನಾನು ಕರ್ತವ್ಯದಲ್ಲಿ ನಾನು ಭಾಗಿಯಾಗ್ತೀನಿ ಅಂತಕ್ಕಂಥ ಮಾತನ್ನ ಕೊಡ್ತಾ, ನಮ್ಗೆ ಮೇಡಮ್ ಹೇಳಿದ್ರೆ HPS ಇದಕ್ಕೆ ಬೆಳಗ್ಗೆ SDMC ನಲ್ಲಿ ನಿಮ್ಮನ್ನ ಶಿಕ್ಷಣ ತಜ್ಞರು ಅಂತ ಹೇಳಿ ಹಾಕೊಂತೀನಿ, ನೀವು ಯಾವುದೇ SDMC ಮೀಟಿಂಗ್ ಇದ್ದಾಗ ಬನ್ನಿ ಅಂತ ಹೇಳಿದ್ರು. ಕಡ್ಡಾಯವಾಗಿ ನಾನು ಖಂಡಿತ ಈ ಶಾಲೆಗೆ, ಯಾಕೆ ಅಂತಂದ್ರೆ ನಮ್ಗೆ ಜೀವನವನ್ನ ಕೊಟ್ಟಂತ ಈ ಒಂದು ಇಲಾಖೆ, ಈ ಇಲಾಖೆಯನ್ನ ನಾವು ಎಂದೂ ಮರೆಯಂಗಿಲ್ಲ. ಹಾಗಾಗಿ ಖಂಡಿತ ನಾನು ಶಾಲೆಗೋಸ್ಕರ ಪ್ರತಿ ಕ್ಷಣವೂ ಸಹ ಶ್ರಮಿಸ್ತೀನಿ. ಮುಂದೆನೂ ನಾನು ಹೋದ್ರೂ ಸಹ ಶಾಲೆಗೋಸ್ಕರ ಯಾವುದೇ ಸಂದರ್ಭದಲ್ಲಿ ಕರೆದ್ರೂ ಯಾವುದೇ ರೀತಿ ಕೆಲಸನ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. मारो ಏಳು ವರ್ಷ ಅವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ. ಅವರಿಗೆ 60 ವರ್ಷ ಆ ಥರ ಆಗಿದೆ ಅಂತ ಅನ್ಸೋದಿಲ್ಲ. ಅವ್ರ ಎನರ್ಜಿ ಅಂದರೆ ನಾನು ಯಾವಾಗಲೂ ಅಬ್ಸರ್ವ್ ಮಾಡ್ತಿರೋದು ಅದು ಒಂದು ಸ್ಫೂರ್ತಿ. ಯಾವತ್ತೂ ಅವರು ಸ್ಟಾಫ್ ರೂಮ್ನಲ್ಲಾಗಿರ್ಬೋದು, ಸ್ಕೂಲ್ ಆವರಣದಲ್ಲಾಗಿರ್ಬೋದು ಸಪ್ಪೆ ಮುಖ ಮಾಡ್ಕೊಂಡು ಕೂತಿದ್ದು ನೋಡಿದ್ದೇ ಇಲ್ಲ. ಯಾವಾಗಲೂ ಹುರುಪಾಗಿ ಎಲ್ಲ ತಮಾಷೆ ಮಾಡಿಕೊಂಡು, ಆಮೇಲೆ ಹೆಚ್ಚು ಯಾವಾಗೇ ಹೇಳಿ, ಬೆಳಗ್ಗೆ ಹೇಳಿ, ಸಾಟರ್ಡೆ ಸಂಡೇ ನೈಟು ಯಾವಾಗ ಹೇಳ್ತೀರೋ ಅವಾಗೆಲ್ಲ ಸ್ಕೂಲಿನ ಕೆಲಸಕ್ಕೆ ಹಾಜರಾಗಿರೋರು. ಆಮೇಲೆ ಒಂದು ಟೈಮ್ ಬಂತು ನಾನು ಚಾನ್ಸ್ ತೊಗೊಳ್ಳೋದು. ಆ ಟೈಮಲ್ಲಿ ನಾನು ಅವ್ರು ರಿಕ್ವೆಸ್ಟ್ ಮಾಡಿಕೊಂಡೆ, ಅವರು ಈ ಶಾಲೆಯ ಒಂದು ಜವಾಬ್ದಾರಿಯನ್ನು ನನಗಾಗಲ್ಲ ಅಂತ. ಅವ್ರು ತಕ್ಷಣ ಒಪ್ಕೊಂಡು ತಗೊಂಡು ನಾನು ಅವ್ರಿಗೆ ಯಾವಾಗ ಆಭಾರಿ ಆಗಿರ್ತೀನಿ ಅದಕ್ಕೋಸ್ಕರ. ಅಂದರೆ ಅವರು ಜವಾಬ್ದಾರಿ ಪ್ರತಿಯೊಂದು ಕ್ಲಾಸ್ ರೂಮ್ ಅಷ್ಟೇ. ಯಾಕಂದ್ರೆ ನಾವೇ ಟೈಮ್ ಟೇಬಲ್ ಮಾಡ್ತಿದ್ದು, ಅವ್ರಿಗೆ ಎಲ್ಲ ಕಂಬೈನ್ ಕ್ಲಾಸ್ ಹಾಕಿ 48 ಪೀರಿಯಡ್ ಅವ್ರು ಒಬ್ಬರೇ ತೊಗೊಂಡಿದ್ದಾರೆ. ಎಂದೂ ಅವರು ನನಗೆ ಇಷ್ಟು ಪೀರಿಯಡ್ ಹಾಕಿದ್ದಾರೆ, ನೀವು ನಾನು ಪೀರಿಯಡ್ ಮಾಡ್ತಾ ಇದ್ದೀನಿ. ಈ ಕಡೆ ಕ್ಲಾಸ್ ರೂಮಲ್ಲೂ ಪಾಠ ಮಾಡೋರು, ಸ್ಕೂಲಿನ ಕೆಲಸ ಮಾಡೋರು, ಅಕ್ಷರ ದಾಸೋಹ ನೋಡ್ಕೊಳ್ಳೋರು, ಹೊರಗಡೆ ಏನಾದರೂ ಕೆಲಸ ಇದ್ದರೆ ಇದು ಮಾಡೋರು. ಹೆಚ್ಚಂತೂ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಅನಿಸುತ್ತೆ. ಅವ್ರ ಬಲಗೈನೇ ಅವರು. ಸೊ ನಮಗೆ ನಾಳೆ ಹೋದ್ಮೇಲೆ ಇವೆಲ್ಲ ಕೆಲಸಗಳು ಹೇಗೆ ಅಂತ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ನೀವು ಪಾಠದಿಂದ ರಿಟರ್ನ್ ಆಗಿರ್ಬೋದು, ಬಟ್ ಸ್ಕೂಲಿಗೆ ನೀವು ಯಾವಾಗಲೂ ಬರ್ತಾ ಇದ್ದೀವಿ. ಎಲ್ಲ ಆಯುಷ್ಯ, ಆರೋಗ್ಯ, ಸಂತೋಷ, ಸಮೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಆಶಿಸ್ತೀನಿ. ನಾನು ಮಾತು ಮುಗಿಸ್ತೀನಿ. ಧನ್ಯವಾದ.